ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ ಅತ್ಯಂತ ದೊಡ್ಡದಾಗಿದೆ. ಮಹಾತ್ಮ ಗಾಂಧಿರವರು ಮೊದಲಿನಿಂದಲೂ ಹೇಳ್ತಾ ಇದ್ರು, ಗ್ರಾಮೀಣ ಪ್ರದೇಶದ ಜನರು ಬದುಕು ಹಸನಾಗಬೇಕು, ಗ್ರಾಮೀಣ ಪ್ರದೇಶದ ಜನರಿಗೆ ಅಲ್ಲಿ ಉದ್ಯೋಗ ದೊರೆಯಬೇಕು ಅನ್ನುವ ಕಾರಣಕ್ಕಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು 2005ನೇ ಇಸ್ವಿಯಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದರು. ಈ ಒಂದು ಯೋಜನೆಯ ಪರವಾಗಿ 100 ದಿನಗಳ ಕಾಲ ಪ್ರತಿಯೊಬ್ಬ ವ್ಯಕ್ತಿಗೆ ಆಯಾ ಒಂದು ಗ್ರಾಮದಲ್ಲಿ ಉದ್ಯೋಗವನ್ನು ಕೊಡಲೇಬೇಕು. ಒಂದು ವೇಳೆ ಉದ್ಯೋಗವನ್ನು ಕೊಡದೆ ಹೋದರೆ ಅವ್ರಿಗೆ ಸಂಬಳವನ್ನು ಕೊಡಬೇಕು ಅನ್ನುವಂಥ ಒಂದು ಕಾನೂನನ್ನು ಮಾಡಿದರು. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಯಾವಾಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂತು, ವಲಸೆ ಬರುವಂಥ ಜನ ಕಡಿಮೆ ಆದರು. ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಜನ ವಲಸೆ ಬರೋದು ಕಡಿಮೆ ಆದರು. ಈ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ವಿಶ್ವಸಂಸ್ಥೆಯಲ್ಲಿನ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಒಂದು ವಿಭಾಗದವರು ಅತ್ಯಂತ ಪ್ರಶಂಸನೀಯ ಮಾತುಗಳನ್ನಾಡಿದ್ದಾರೆ. ಪ್ರಪಂಚದ ಅನೇಕ ರಾಷ್ಟ್ರಗಳು ಸಹ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅನುಕರಣೆ ಮಾಡಿದ್ದಾರೆ. ಈ ಉದ್ಯೋಗ ಖಾತ್ರಿ ಯೋಜನೆ ಕೋವಿಡ್ ಸಂದರ್ಭದಲ್ಲಿ ಭಾರತ ದೇಶದ ಕೋಟ್ಯಾಂತರ ಹಳ್ಳಿಯ ಜನರಿಗೆ ಅನುಕೂಲವಾಯಿತು. ಈ ಒಂದು ಯೋಜನೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರ್ತಾ ಇತ್ತು. ಇದನ್ನು ಮನಗಂಡಂಥ ಮೋದಿರವರು ಹಂತ ಹಂತವಾಗಿ ನರೇಗಾ ಯೋಜನೆಗೆ ಕೊಡಬೇಕಾದಂಥ ಅನುದಾನವನ್ನು ಎಲ್ಲ ರಾಜ್ಯದಲ್ಲೂ ಕಡಿತಗೊಳಿಸಿದರು. ಯಾವುದೇ ಕಾರಣಕ್ಕೂ ನರೇಗಾ ಯೋಜನೆ ಯಶಸ್ವಿ ಆಗಬಾರ್ದು ಅಂತ ಅದನ್ನು ಹಾಳು ಮಾಡಿಟ್ರು. ಈಗ ಮಹಾತ್ಮ ಗಾಂಧಿರವರ ಹೆಸರನ್ನು ಕೇವಲ ಬದಲಾಯಿಸಿಲ್ಲ, ಮಹಾತ್ಮ ಗಾಂಧಿರವರನ್ನು ಆಶಯಗಳನ್ನು ಕೊಂದಾಕಿದ್ದಾರೆ. ನಮ್ಮ ನರೇಗಾ ಯೋಜನೆ ಇದ್ದಂಥ ಸಂದರ್ಭದಲ್ಲಿ 90% ಯೋಜನೆ ವೆಚ್ಚವನ್ನು ಕೇಂದ್ರ ಸರ್ಕಾರ ಕೊಡಬೇಕು, 10% ರಾಜ್ಯ ಸರ್ಕಾರ ಕೊಡಬೇಕಾಯಿತು. ಆದರೆ ಇವಾಗ ಏನು ಬದಲಾವಣೆ ಮಾಡಿದ್ದಾರೆ, 60% ಕೇಂದ್ರ ಕೊಡುತ್ತೆ, 40% ರಾಜ್ಯ ಕೊಡಬೇಕಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಅನುದಾನವನ್ನು ಕೊಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಈ ಯೋಜನೆಯನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಮೋದಿರವರು ಕೇವಲ ಹೆಸರು ಬದಲಾಯಿಸಲಿಲ್ಲ, ಈ ಯೋಜನೆಯನ್ನು ಹಾಳು ಮಾಡಿದ್ದಾರೆ. ಈ ಹಿಂದೆ ಉದ್ಯೋಗವನ್ನು ಕೊಡುವಂಥ ಅಧಿಕಾರ ಗ್ರಾಮ ಪಂಚಾಯತಿಗಿತ್ತು. ಈಗ ಉದ್ಯೋಗವನ್ನು ಕಾಮಗಾರಿಯನ್ನು ನಿರ್ಧರಿಸುವ ಅಧಿಕಾರ ಕೇಂದ್ರಕ್ಕಿದೆ. ಮತ್ತು ಈ ಹಿಂದೆ 365 ದಿನದಲ್ಲಿ ಯಾವಾಗ ಬೇಕಾದ್ರೂ 100 ದಿನ ಉದ್ಯೋಗ ಕೊಡಬೇಕಾಗಿತ್ತು. ಆದರೆ ಇವಾಗ ಬೆಳೆಗಳು ಬರುವಂಥ ಒಂದು ಫಸಲು ನಡೆಯುವಂಥ ಸಂದರ್ಭದಲ್ಲಿ ಉದ್ಯೋಗವನ್ನು ಕೊಡುವ ಆಗಿಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಈ ರೀತಿಯಲ್ಲಿ ಹಲವಾರು ರೀತಿಯ ಷರತ್ತುಗಳನ್ನು ವಿಧಿಸಿ ಅನುದಾನವನ್ನು ಕಡಿಮೆಗೊಳಿಸಿ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದುಹಾಕಿ ಒಟ್ಟಾರೆ ಯೋಜನೆಯನ್ನು ಹಾಳು ಮಾಡುವಂಥ ಕುತಂತ್ರದ ರಾಜಕಾರಣ. ಬಹುಶಃ ಒಂದು ಅರ್ಥ ಮಾಡ್ಕೋಬೇಕು, ಭಾರತ ದೇಶಕ್ಕೆ ಯಾವುದೇ ವಿದೇಶಿ ಪ್ರತಿನಿಧಿ ಬಂದರೆ ಮೊದಲು ಹೋಗುವುದು ಮಹಾತ್ಮ ಗಾಂಧಿರವರ ಸಮಾಧಿಗೆ ಹೊರತು ನೀವು ಆರಾಧಿಸುವಂಥ ಯಾವ ವ್ಯಕ್ತಿಗಳು, ನೀವು ಗೌರವಿಸುವಂಥ BJP ನಾಯಕರುಗಳ ಸಮಾಧಿಗಳನ್ನು ಯಾರು ಕೇಳೋರಿಲ್ಲ. ಇಡೀ ಜಗತ್ತು ಭಾರತವನ್ನು ಗುರುತಿಸೋದು ಮಹಾತ್ಮ ಗಾಂಧಿರವರ ಮೂಲಕವೇ ಅನ್ನುವುದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. 100 ಯೋಜನೆಗಳಿಗೆ ಗಾಂಧಿ ಹೆಸರು ಕಿತ್ತಾಕಿದ್ರೂ ಚಿಂತೆ ಇಲ್ಲ. ಗಾಂಧಿ ಹೆಸರು ಸೂರ್ಯ ಚಂದ್ರ ಇರುವ ತನಕ ಭಾರತ ದೇಶ ಎಲ್ಲ ವಿಶ್ವದಲ್ಲಿ ಅಜರಾಮವಾಗಿರುತ್ತೆ.